ಸರ್ ನೀವು ಆವಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಎಲ್ಲೋ ಇರೋ ಟೀಮ್ ಆರೋರು ಅಂದರೆ ಸಾಮಾನ್ಯ ಮಗ ಪ್ರಧಾನಿ ಆದರು ಅಂತ. ಖರ್ಗೆ ಅವರು ಉದಾಹರಣೆ ಕೊಟ್ರಿ, 7-8 ಜನದ ಉದಾಹರಣೆ ಕೊಟ್ರಿ. ಆದರೆ ನಿಮ್ಗೆ ಇವಾಗ ಒಂದು ತಂದೆ ಸ್ಥಾನದಲ್ಲಿ ನಿಮಗೆ ಯಡಿಯೂರಪ್ಪನವರು ಕೈ ಹಿಡ್ದಿಲ್ಲ ಅನ್ನೋದು ನೀವು ವೈಯಕ್ತಿಕವಾಗಿ ಉಲ್ಟಾ ಅಂದರೆ ಅವರು ಮರೆಮಾಚಿ ಹೇಳ್ತಾ ಇದ್ದೀರಾ ಅನ್ನೋದು ನನ್ನದೊಂದು ಅಭಿಪ್ರಾಯ. ಯಡಿಯೂರಪ್ಪ ಕೈ ಹಿಡಿಬೇಕು ಅಂತ ಹೇಳಿದ್ದವು. ನೋಡಿ, ನನ್ನೊಂದು ಹೇಳ್ತೀನಿ. ಯಡಿಯೂರಪ್ಪ ಸಾಹೇಬರು ಈ ಪಕ್ಷವನ್ನು AK ಸುಬ್ಬಯ್ಯನವರ ನಂತರ ಕಟ್ಟಿದವರು ಅವರು. ಅನಂತಕುಮಾರ್ ಅವರು ಹೆಗಲು ಕೊಟ್ಟಿರೋದಕ್ಕೆ ಈ ಪಕ್ಷ ಇಲ್ಲಿವರೆಗೂ ಬೆಳ್ಕೊಂಬಂದಿದೆ ಅಂತಾರೆ. ಇವರೆಲ್ಲರ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಯಡಿಯೂರಪ್ಪ ಸಾಹೇಬ್ರನ್ನ ನಾನು ಅವರಿಗೆ ಇದನ್ನು ಕೊಡಲಿಲ್ಲ, ಇದನ್ನ ಕಂಪ್ಲೇಂಟ್ ಮಾಡೋಂಥದ್ದು ನಾನು ಅದಕ್ಕೆ ಆ ಗೋಜಿಗೆ ಹೋಗೋಲ್ಲ. ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗ ನನ್ನ ಯುವ ಮೋರ್ಚಾದ ಅಧ್ಯಕ್ಷನೂ ಕೂಡ ಅವ್ರು ಮಾಡಿದ್ದಾರೆ. ಎಲ್ಲವನ್ನೊಂದ್ಸರಿ ಏನಾಗೋಗಿರುತ್ತೆ ಅಂತಂದರೆ, ದಿನಾ ಮಕ್ಕಳಿಗೆ ಹಾಲು ಕೊಡ್ತಾ ಇರ್ತಾಳೆ ತಾಯಿ, ಒಂದಿನ ಕೊಡಲಿಲ್ಲ ಅಂದ್ರೂ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೋತೀವಲ್ಲ, ಹಂಗೆ ಇರ್ತಾವೆ ಒಂದೊಂದ್ಸರಿ. ಅದಲ್ಲ, ನಾನು ಯಡಿಯೂರಪ್ಪ ಸಾಹೇಬ್ರ ಮೇಲೆ ಅಪಾರವಾದಂಥ ಪ್ರೀತಿ ಇದೆ. ಬಟ್ ನಾನು ಅವಾಗ ಏನಂತ ಹೇಳಿದೆ, ಉನ್ನತ ಸ್ಥಾನದಲ್ಲಿರುವಂಥ ಲೀಡ್ರುಗಳು, ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು,